ನನ್ನ ಪಾರ್ಟ್ನರ್ ಏನು ಮಾಡ್ತಿದ್ದಾನೆ, ಯಾರ ಹತ್ರ ಮಾತಾಡ್ತಿದ್ದಾಳೆ, ಅವ್ನು ಯಾರನ್ನ ಮೀಟ್ ಮಾಡಿದ್ರು, ಅವ್ರ ಮನೆಯವ್ರು ಏನು ಹೇಳ್ಕೊಟ್ರು. ಇಟ್ ಹ್ಯಾಪನ್ಸ್. ಅಂದರೆ ನಾನು ಇತ್ತೀಚೆಗೆ ಒಂದು ಮೂವಿ ಕೂಡ ನೋಡಿದೆ, ರಶ್ಮಿಕಾ ಮಂದಣ್ಣ, ಅದು ಗರ್ಲ್ ಫ್ರೆಂಡ್. ಇಟ್ ಈಸ್ ಒನ್ ಆಫ್ ದ ಗುಡ್ ಮೂವೀಸ್ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಈ ಕಾಲೇಜ್ ಡೇಸಲ್ಲಿ ಏನೇನು ತಪ್ಪುಗಳಾಗುತ್ತೆ ಅನ್ನೋದನ್ನು ಅದ್ರಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಒಬ್ಬ ಒಬ್ಸೆಸ್ಡ್ ಬಾಯ್ ಫ್ರೆಂಡ್ ಇರ್ತಾನೆ, ಆತ ಯಾರ ಜೊತೆ ಆದರೂ ಮಾತಾಡಬಹುದು, ಹಿ ಕ್ಯಾನ್ ಹ್ಯಾಂಗ್ ಔಟ್ ವಿತ್ ಪೀಪಲ್. ಬಟ್ ಹುಡುಗಿ ಯಾರ ಜೊತೆನೂ ಹ್ಯಾಂಗ್ ಔಟ್ ಮಾಡೋ ಹಾಗಿಲ್ಲ, ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ, ಯಾರೂ ನೋಡೋ ಹಾಗಿಲ್ಲ. ಕಾಲೇಜ್ ಡೇಸಲ್ಲಿ ಸ್ಪೆಷಲಿ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತಿನ ದಿನದಲ್ಲಿ ಐ ಆಮ್ ಶಾಕ್ಡ್. ಕೆಲವೊಂದು ಸಲ ಏನಾಗುತ್ತೆ ಅಂದರೆ 8-9ನೇ ಕ್ಲಾಸಿನ ಹೆಣ್ಮಕ್ಳು ಕೂಡ ಪಾರ್ಕಲ್ಲಿ ಯಾವುದೋ ಕಾಲೇಜ್ ಹುಡುಗನ ಜೊತೆ ಕೂತಿರ್ತಾರೆ. ಎಷ್ಟು ಬೇಗ ಅವರೊಂದು ರಿಲೇಷನ್ಶಿಪ್ಗೆ ಜಂಪ್ ಆಗಿಬಿಡ್ತಾರೆ ಅಂದರೆ ಇಟ್ ಈಸ್ ಸರ್ಪ್ರೈಸಿಂಗ್ ಆ್ಯಂಡ್ ಶಾಕಿಂಗ್. ಸೊ ಆ ಹೆಣ್ಮಕ್ಳ ಬಗ್ಗೆ ನಾನು ಈ ಪ್ರಶ್ನೆಗೆ, ನಾನು ಕೆಲವರು ಕಪಾಳಕ್ಕೆ ಹೊಡೆದಿರೋದನ್ನು ನೋಡಿದ್ದೀನಿ. ಹುಡುಗ ರೋಡಲ್ಲಿ ನಿಂತು ಹುಡುಗಿ ಕಪಾಳಕ್ಕೆ ಹೊಡಿತಿರ್ತಾನೆ. ನನಗೆ ಅವಾಗ ಅನ್ಸುತ್ತೆ, ಏನು ನೋಡಿ ಇವ್ರು ಆಯ್ಕೆಗಳು ಮಾಡ್ಕೋತಾರೆ ಅಂತ. ಯಾಕಾಗತ್ತೆ ಅದು? ಆ ಮೂವಿ ನನ್ನನ್ನು ಹರ್ಟ್ ಮಾಡಿದ್ರೂ ಪರವಾಗಿಲ್ಲ, ಅಬ್ಯೂಸ್ ಮಾಡಿದ್ರೂ ಪರವಾಗಿಲ್ಲ, ಹೊಡೆದ್ರೂ ಪರವಾಗಿಲ್ಲ, ಯಾಕಾಗತ್ತೆ? ಎಸ್ಪೆಷಲಿ ಕಾಲೇಜ್ ಆ್ಯಂಡ್ ಸ್ಕೂಲ್ ಹೆಣ್ಮಕ್ಳಲ್ಲಿ. ಈಗ ನೀವು ಆ ಬ್ಯೂಟಿಫುಲ್ ಮೂವಿ ಅದ್ರದ್ದು ಎಕ್ಸಾಂಪಲ್ ಕೊಟ್ರಿ. ಆ ಮೂವಿಯಲ್ಲಿ ಅವನು ಅವ್ರ ಅಮ್ಮನ ಥರ ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿರ್ತಾನೆ. ಡಿಡ್ ಯು ಅಬ್ಸರ್ವ್ ದ್ಯಾಟ್? ಹೇಗಿದ್ರು ಅವ್ರ ತಾಯಿ? ಶಿ ವಾಸ್ ವೆರಿ ಸಬ್ಮಿಸಿವ್. ಅವನದೆಲ್ಲ ಶೂ ತೆಗೆದಿಡೋದು, ಕ್ಲೀನ್ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಅದೇ ಹುಡುಗಿ ತಂದೆ ಹೇಗಿದ್ರು? ಆ ಹುಡುಗನ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸೇ ಇತ್ತು, ನೋಡಿದ್ರ? ಸೊ ಅವಳ ಯಾವುದನ್ನು ಅಪ್ರೂವ್ ಮಾಡ್ತಿರ್ಲಿಲ್ಲ ತಂದೆ. ತಾನು ಹೇಳಿದ್ದೇ ಕೇಳಬೇಕು, ತಾನು ಹೇಳಿದ ಬಟ್ಟೆಯೇ ಹಾಕ್ಕೋಬೇಕು. ಸೊ ಈತ ಕೂಡ ಅದೇ ಥರ ಇದ್ದಾಗ ಶಿ ಕುಡ್ ರಿಲೇಟ್. ಬಿಕಾಸ್ ನಾನು ಅದನ್ನೇ ಹೇಳಿದೆ, ಯಾರು ತುಂಬ ಅಟ್ರಾಕ್ಟ್ ಮಾಡತ್ತಾ ಎಕ್ಸಾಮ್ ಕ್ಯಾರೆಕ್ಟರ್ಸ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಮದರ್ ಊಂಜ್, ಫಾದರ್ ಊಂಜ್ ಅಂತ. ಓಕೆ ಎಲ್ಲಿ ನನ್ನ ಬಾಲ್ಯದಲ್ಲಿ ನೋಡಿ, ನನಗೆ ಇನ್ನರ್ ವಾಯ್ಸ್ ಬರ್ತಾ ಇರುತ್ತೆ ಗೊತ್ತಾ, ನಾವು ಮಾತಾಡ್ಕೋತಾ ಇರ್ತೀವಿ, ಭಾವನಾ ಸೀರೆ ಚೆನ್ನಾಗಿದೆ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತೀವಿ. ದಟ್ ಈಸ್ ಮೈ, ನನ್ನ ತಾಯಿ ನನ್ನ ಜೊತೆ ಹೇಗೆ ಮಾತಾಡ್ತಾ ಇದ್ರು. ಇಫ್ ಶಿ ವಾಸ್ ಕೈಂಡ್ ಟು ಮೀ, ನನ್ನ ಇನ್ನರ್ ವಾಯ್ಸ್ ಕೈಂಡ್ ಆಗಿರುತ್ತೆ. ದಟ್ ಈಸ್ ವೆನ್, ಯಾವಾಗ ನನ್ನ ತಾಯಿ ನನಗೆ ಎಮೋಷ್ನಲಿ ಅವೈಲೇಬಲ್ ಇರಲ್ಲ, ಕೆಲವು ಸತಿ ಅಬ್ಯೂಸಿವ್ ಆಗಿರ್ತಾರೆ, ಮತ್ತು ಬೇಕಂತ ಮಾಡಿರಲ್ಲ ಅವರು, ಬಟ್ ಗೊತ್ತಿಲ್ಲದೇನೋ ಒಂದು ಟ್ರೋಮಾ ಕ್ರಿಯೇಟ್ ಮಾಡಿರ್ತಾರೆ, ಒಂದು ಊಂಟ್ ಕ್ರಿಯೇಟ್ ಮಾಡಿರ್ತಾರೆ, ಚೈಲ್ಡ್ಹುಡ್ ಟ್ರಾಮಾಸ್. ಸೊ ಅದಾಗ ಏನಾಗುತ್ತೆ, ನಾನು ಎಂತಹ ಪಾರ್ಟ್ನರನ್ನು ಅಟ್ರಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಯಾರು ಎಮೋಷ್ನಲ್ ಸಪೋರ್ಟ್ ಕೊಡಲ್ವೋ ಅಂಥವ್ರಲ್ಲಿ. ಈಗ ನೋಡಿ ಎಕ್ಸಾಂಪಲ್, ಬಿಕಾಸ್ ಇವಾಗ ಲೈಫಲ್ಲಿ ಏನು ಸಿಕ್ಕಿರಲ್ವೋ ಅದಕ್ಕೆ ತಾನೇ ಹುಡುಕಾಟ. ಹೌದು, ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಇರಲ್ವೋ ಅಲ್ಲಿ ಹುಡುಕಕ್ಕೆ ಶುರು ಮಾಡ್ತೀವಿ. ಇಲ್ಲಿ ಎಲ್ಲಿ ಎಕ್ಸಾಂಪಲ್ ಆ ಮೂವಿನೇ ತಗೊಳ್ಳಿ, ಅವ್ನು ಎಂಥ ಹುಡುಗಿಯನ್ನು ಇಷ್ಟಪಟ್ಟ ಅಂತಂದರೆ ತನ್ನ ತಾಯಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಕ್ಕಂಥವಳೆ ವಾಪಸ್ ಮಾತಾಡಬಾರ್ದು. ಅವ್ನು ಅಷ್ಟು ಜನ ಹುಡುಗರ ಜೊತೆ ಕೂತ್ಕೊಂಡು ಇವಳು ಊಟ ಮಾಡಿಸ್ತಾ ಇರಬೇಕು, ಅವ್ನು ಅವಳು ಕೇರು ಮಾಡಲ್ಲ, ಥ್ಯಾಂಕ್ ಯೂನು ಹೇಳ್ತಾ ಇರಲ್ಲ, ಅವಳು ಹಾಕೋ ಎಫರ್ಟಿಗೆ. ಅವಳು ರೂಮ್ ಕ್ಲೀನ್ ಮಾಡ್ತಾ ಇರ್ತಾಳೆ, ಬಟ್ ಆಲ್ ದ ಎಫರ್ಟ್ ಗೋಸ್ ಅನ್ನೋಟಿಸ್ಡ್ ಅಲ್ವಾ? ಸೊ he attracted someone who was very submissive, ಎದುರು ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಆ್ಯಂಡ್ ಶಿ ಡಸಂಟ್ ವಾಂಟ್ ಇವನ್ ಎಕ್ಸ್ಪ್ರೆಸ್ ಹರ್ ಫೀಲಿಂಗ್ಸ್. ಅಂಥವಳನ್ನು ಮದುವೆ ಆಗೋಕ್ಕೆ ಇಷ್ಟಪಡ್ತಿದ್ದ. ಈಕೆಯಲ್ಲಿ ತಂದೆ ಇವನು ಗೌರವ ಕೊಡ್ತಾ ಇರಲಿಲ್ಲ, ಅವಳ ತಂದೆ ಕೂಡ ಅವನಿಗೆ ಗೌರವ ಕೊಡ್ತಾ ಇರಲಿಲ್ಲ, ಈತ ಕೂಡ ಅವಳನ್ನು ವ್ಯಾಲಿಡೇಟ್ ಮಾಡ್ತಾ ಇರಲಿಲ್ಲ, ತಂದೆ ಕೂಡ ವ್ಯಾಲಿಡೇಟ್ ಮಾಡ್ತಾ ಇರಲಿಲ್ಲ. ಇಂಥದ ಸಿಮಿಲಾರಿಟೀಸ್ ಅನ್ನೋದನ್ನು ನಾನು ಹೇಳಿದ್ದು. ಯಾವಾಗ ಇಂಡಿವಿಜುವಲ್ ಲೈಫಲ್ಲಿ ಈ ಎನರ್ಜೀಸ್ ಅಟ್ರಾಕ್ಟ್ ಮಾಡುತ್ತಾ ಜಾಸ್ತಿ? ಇಟ್ ಇಸ್ ನಾಟ್ ಎನರ್ಜಿ ಭಾವನಾ, ಇಟ್ ಇಸ್ ಚೈಲ್ಡ್ಹುಡ್ ಊಂಜ್ ಟ್ರಾಮಾ. ಎಕ್ಸಾಂಪಲ್ ನೋಡು, ನಮ್ಮ ಜೀವನದಲ್ಲಿ ನಮ್ಮ ಬ್ರೈನ್ ಹೇಗೆ ಅಂತ ಹೇಳಿದ್ರೆ, ಇಟ್ ಲೈಕ್ಸ್ ಸಿಮಿಲಾರಿಟೀಸ್. ಓಕೆ, ಎನಿಥಿಂಗ್ ದಟ್ ಈಸ್ ನ್ಯೂ ಯು ಫೀಲ್ ಇಟ್ಸ್ ಅ ಫಾರಿನ್ ಸಬ್ಸ್ಟೆನ್ಸ್, ನೋ ಇಟ್ಸ್ ರೆಡ್ ಫ್ಲಾಗ್ ಅಂತ ಹೇಳುತ್ತೆ. ಈಗ ಮನೆಯಲ್ಲಿ ಯಾರು ರೆಸ್ಪೆಕ್ಟ್ ಮಾಡ್ತಿರಲ್ಲ ಅಂದರೆ, ಯಾರು ರೆಸ್ಪೆಕ್ಟ್ ಮಾಡಿದ್ರೆ ಐ ಕಾಂಟ್ ಅಕ್ಸೆಪ್ಟ್ ಇಟ್. ಐ ಡೋಂಟ್ ಇಟ್ಸ್ ನ್ಯೂನೆಸ್ ಫಾರ್ ಮೀ, ಐ ಕಾಂಟ್ ಅಡ್ಯಾಪ್ಟ್ ಟು ಇಟ್. ಓಕೆ ನಂಗೆ ಗೊತ್ತಿಲ್ಲ ಇವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ, ಮೇ ಬಿ ಇವ್ರು ಈಸ್ ಫೇಕಿಂಗ್. ಐ ಬೀನ್ ಸೋ ಯೂಸ್ ಟು ದ್ಯಾಟ್ ಡಿಸ್ರೆಸ್ಪೆಕ್ಟ್. ಇವ್ರು ಯಾರೋ ನಂಗೆ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ಏನೋ ಇವ್ರಿಗೆ ನನ್ನಿಂದ ಬೇಕು, ಇಟ್ಸ್ ಎ ಥ್ರೆಟ್. ಓಕೆ, ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ರಿಲೇಷನ್ಶಿಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಅವರ ಚೈಲ್ಡ್ಹುಡ್ ಊಂಚ್ ಏನನ್ನೋದನ್ನು ನೋಡಬೇಕು. ಆ್ಯಂಡ್ ನಾನು ಅದನ್ನು ಹೇಳ್ತೀನಿ, ಯಾರೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ನೀವು ಮದುವೆ ಆಗೋಕ್ಕಿಂತ ಮುಂಚೆ ಆ ಮನೆಯಲ್ಲಿ ಆ ಪೇರೆಂಟ್ಸ್ ಲವ್ ಹೇಗಿರುತ್ತೆ ನೋಡಿ. ನಾನು ಮದುವೆ ಆಗ್ತಕ್ಕಂಥ ಹುಡುಗನ ಮನೆಯಲ್ಲಿ ತಂದೆ ತಾಯಿಗಳು ಹೇಗಿರ್ತಾರಂತ. ಬಿಕಾಸ್ ಆ ಮಗು ಅಲ್ಲಿಂದ ಲವ್ ಲ್ಯಾಂಗ್ವೇಜನ್ನು ಕಲ್ತಿರುತ್ತೆ. ತಂದೆ ಅಬ್ಯೂಸಿವ್ ಆಗಿದ್ದರೆ, ಆ ಮೂವಿಲೂ ಅವ್ನು ಹೇಳ್ತಾನೆ, ಅಮ್ಮನಿಗೆ ಅಪ್ಪ ಬೆಲ್ಟಲ್ಲಿ ಹೊಡಿತಾ ಇದ್ರು ಅಂತ ಕೆಲವು ಸರಿ. ಕರೆಕ್ಟ್, ಹಿ ವಿಲ್ ಆಲ್ಸೋ ಹಿಟ್. ಯಾಕಂದರೆ ಮಗು ಅದನ್ನು ನೋಡಿ ಕಲ್ತಿದೆ, ಉಳಿದಿದೆ ಮನಸ್ಸಲ್ಲಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಲವ್ ಲ್ಯಾಂಗ್ವೇಜ್ ಹೇಗಿದೆ ಅವ್ರ ಪೇರೆಂಟ್ಸದು ಅಂತ. ಕೆಲವ್ರ ಮನೇಲಿ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದಾಗಿರುತ್ತೆ, ಮಕ್ಕಳನ್ನ ಕಮ್ಯುನಿಕೇಟರ್ ಆಗಿ ಯೂಸ್ ಮಾಡಿರ್ತಾರೆ. ಸೊ ನಾವು ಯಾವಾಗಲೂ ಅಷ್ಟೇ, ನನಗೆ ನೋಡಿ ಕೆಲವು ಹೆಣ್ಮಕ್ಳು, ನಾನು ಅದನ್ನೇ ಹೇಳ್ತಾ ಇದ್ದೆ, ಹೈಪರ್ ಇಂಡಿಪೆಂಡೆಂಟ್ ಆಗಿರ್ತಾರೆ, ತುಂಬ ಮ್ಯಾಸ್ಕ್ಯುಲಿನಿಟಿ. ಎಲ್ಲರೂ ಆಚೆ ಹೋದರೆ ಫಸ್ಟ್ ಅವರೇ ಬಿಲ್ ಕಟ್ಟಬೇಕು, ಅಥವಾ ಜೋರಾಗಿ ಮಾತಾಡೋದು, ಗಂಡು ಮಕ್ಳ ಥರ ಆಡೋದು. ಕೆಲವು ನಾವು ಅದನ್ನು ಟಾಮ್ ಬಾಯ್ ಅಂತ ಕರಿತೀವಿ, ಬಾಯ್ ಅಂತ. ಆದರೆ ಸಿ ಅ ಮ್ಯಾನ್ ಡಸಂಟ್ ವಾಂಟ್ ಟು ಬಿ ಎರ್ ದನ್ ಅನದರ್ ಮ್ಯಾಸ್ಕ್ಯುಲಿನ್ ಎನರ್ಜಿ.
I need feminine energy. An innate feeling of a man and women being together is to reproduce. ರೈಟ್. ಸೊ ಯಾವಾಗ ಮನುಷ್ಯನಿಗೆ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ, ಗಂಡನಿಗೆ ಅಥವಾ ಹೆಣ್ಣಿಗೆ ಅಟ್ರಾಕ್ಷನ್ ಅಂತ ಹೇಳಿದ್ರೆ, ದೇ ಡೋಂಟ್ ವಾಂಟ್ ಅ ಮ್ಯಾನ್. ಈಗ ನಾನು ಎಕ್ಸಾಂಪಲ್ ಒಂದು ಹೆಣ್ಣು ಅಂತ ಹೇಳಿದ್ರೆ, ಐ ವಾಂಟ್ ಅ ಪ್ರೊವೈಡರ್, ಪ್ರೊಟೆಕ್ಟರ್, ಹೂಸ್ ಅ ಗಿವರ್, ಹೂ ಪ್ರೊಟೆಕ್ಟ್ಸ್ ಮೀ. ಈಗ ನಾನೊಂದೆಲ್ಲ ಆಚೆ ಹೋಗ್ತೀನಿ, ಇರೋ ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ, ಯಾರಿದ್ದಾರೆ ಜೊತೆಲಿ, ಎಲ್ಲಿದೆಯಾ, ಸೆಂಡ್ ಮಿ ಯುವರ್ ನಾಟ್ ಲೊಕೇಶನ್ ಇನ್ ಅಬ್ಸೆಸಿವ್ ವೇ, ಯುವರ್ ಸೇಫ್, ಕ್ಯಾನ್ ಐ ಕಮ್ ಅಂಡ್ ಪಿಕ್ ಯು, ಈ ಥರ. ಅಥವಾ ಒಂದು ಹೆಣ್ಣಾಗಿ ಐ ವಾಂಟ್ ಟು ನರ್ಚರ್ ಯು. ನನಗೆ ಏನಂತ ಅನ್ಸುತ್ತೆ ಅಂತ ಹೇಳಿದ್ರೆ, ಐ ವಾಂಟ್ ಟು ನರ್ಚರ್ ಯು, ಐ ವಾಂಟ್ ಟು ಗಿವ್ ಯು, ಐ ವಾಂಟ್ ಟು ಬಿ ವಿತ್ ಯು. ಅದು ಎನ್ಸೈಕ್ಲೋಪೀಡಿಯಾದಲ್ಲಿ ಹೇಳ್ತಾರೆ, ಬಾಲ್ಯದಲ್ಲಿ ತಂದೆ ಆಶ್ರಯದಲ್ಲಿ ಒಂದು ಹೆಣ್ಣು ಬೆಳೀತಾಳೆ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ, ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿ ಅಂತ. ಹಾಗೆ ಒಂದು ಹೆಣ್ಣಿಗೆ ಡಿಬೇಟಬಲ್ ಇವಾಗ. ಸೊ ದಟ್ ಈಸ್ ಹೌ ಇಟ್ ಈಸ್, ದ ನೇಚರ್ ಇಸ್ ದ್ಯಾಟ್. ಹೌದಾ, ಎಲ್ಲ ಹೆಣ್ಮಕ್ಳು ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾರಾ? ಅಂದರೆ ಇಟ್ ಈಸ್ ನಾಟ್ ದಟ್. ಸಿ, ಐ ಫೀಲ್, ಈಗ ಎಕ್ಸಾಂಪಲ್ ನನಗೆ ಐ ಆಮ್ ವೆರಿ ಇಂಡಿಪೆಂಡೆಂಟ್ ಔಟ್ಸೈಡ್. ನಿಮಗೆ ಗೊತ್ತೊಂದು ಹೆಣ್ಣು ಹುಡುಗಿ ಆಚೆ ಹೋಗಿ ದುಡಿಯೋದು, ಇಟ್ಸ್ ನಾಟ್ ವೆರಿ ಈಸಿ. ನಾವು ಹೇಳ್ತೀವಿ, ವಿ ವಿಮೆನ್ ಆರ್ ವೆರಿ ಗುಡ್ ಅಟ್ ಹೈಡಿಂಗ್ ಪೇನ್ಸ್, ಆಯಿತಾ. ಬಟ್ ಇಟ್ ಈಸ್ ನಾಟ್ ಈಸಿ. ಒಂದು ಬಸ್ಸಲ್ಲಿ ಹೋಗಬೇಕಾದ್ರೆ ಯಾರೋ ಮೊಲೆಸ್ಟ್ ಮಾಡ್ತಾರೆ, ಅಥವಾ ಒಂದು ವರ್ಕ್ ಪ್ಲೇಸಲ್ಲಿ ಒಂದು ಹರಾಸ್ಮೆಂಟ್ ಇದ್ದೇ ಇರುತ್ತೆ ಅಲ್ವಾ. ಹೆಣ್ಣು ಅಂದ್ರೇ ಒಂದು ಬ್ಯೂಟಿ ಅಲ್ವಾ. ಸೊ ಮನೆಗೆ ಬಂದಾಗ ನನಗೆ ಯಾವ ಥರ ಎನ್ವೈರ್ಮೆಂಟ್ ಬೇಕು, ಅದೇ ಶೀಲ್ಡ್ ಇಟ್ಕೊಂಡಿರೋಕ್ಕಾಗಲ್ಲ. ನಾನು ಮನೆಗೆ ಬಂದಾಗ ಐ ವಾಂಟ್ ಟು ರಿಲೀಸ್ ಮೈ ಆರ್ಮ್. ನನಗೆ ಒಂದು ಸಾಫ್ಟ್ ಫೆಮಿನಿನ್ ಎನರ್ಜಿಲಿ ಇರಬೇಕು ಅಂತ ಅನ್ಸುತ್ತೆ. ಅಲ್ಲೂ ಮನೇಲಿ ಬಂದಾಗಲೂ ಮನೇಲಿ ಯಾವುದೂ ಥರದ ಗ್ರಾಸರಿ ಇಲ್ಲ, ಮನೇಲಿ ಬಿಲ್ ಕಟ್ಟಿಲ್ಲ, ಸಾಮಾನು ತರಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಅಗೇನ್ ಐ ಬಿಕಮ್ ಸೂಪರ್ ಹೈಪರ್ ಮ್ಯಾಸ್ಕ್ಯುಲಿನ್. ಸೊ ಐ ನೀಡ್ ದಟ್ ನರ್ಚರ್. ನನಗೊಂದು ಮಗು ಥರ ನೋಡ್ಕೊಳ್ಳೋರು ಬೇಕೇ ಬೇಕಾಗುತ್ತೆ. ಎಲ್ರಿಗೂ ನೋಡಿ, ಪ್ರೀತಿಗೆ ಎಷ್ಟು ದೊಡ್ಡ ಶಕ್ತಿ ಇದೆ ಅಂತ ಹೇಳಿದ್ರೆ, ನೀವು ಎಂಥದೇ ಒಂದು ಸ್ಟ್ರಾಂಗೆಸ್ಟ್ ವ್ಯಕ್ತಿಯನ್ನು ತಗೊಳ್ಳಿ, ಆತನಿಗೆ ಒಂದು ಪ್ರೀತಿ ಎಂಬ ಅಡಿಕ್ಷನನ್ನು ತೋರಿಸಿದ್ರೆ, ಹಿಲ್ ಬಿಕಮ್ ದ ಸಾಫ್ಟೆಸ್ಟ್ ಪರ್ಸನ್. ದಟ್ ಇಸ್ ದ ಪವರ್ ಆಫ್ ಲವ್. ಗೊತ್ತಾಯ್ತಾ? ಈ ಅನ್ಕಂಡೀಷನಲ್ ಲವ್ ಬರೀ ಮಕ್ಕಳಿಗೆ ಮಾತ್ರ ಇರುತ್ತೆ ಅಂತ ನೀವು ಅಂದ್ರಿ. ಹೌದು. ಬಟ್ ಬಹುಶಃ ಬಹಳಷ್ಟು ಜನ ಬೈಕೋತಾರೆ ಅಂತ ಅನ್ಸುತ್ತೆ. ಬಿಕಾಸ್ ಮೆನಿ ಕ್ಲೇಮ್ಸ್ ದಟ್ ನಂದು ಅನ್ಕಂಡೀಷನಲ್ ಲವ್ ಅಂತ. ಬಟ್ ಸ್ಟಿಲ್ ನನಗೆ ಅನ್ಸೋದು ತುಂಬ ಅನ್ಕಂಡೀಷ್ನಲ್ ಆಗಿದ್ರೆ ಪೇನ್ ಅಷ್ಟೇ ಸಿಗುತ್ತೆ ಅಂತ. ಖಂಡಿತ. ಸಿ, ಬೌಂಡ್ರೀಸ್ ಅಂತ ಹೇಳ್ತೀವಿ. ದ ಮೋರ್ ಯು ಹ್ಯಾವ್ ಬೌಂಡ್ರೀಸ್, ಪೀಪಲ್ ರೆಸ್ಪೆಕ್ಟ್ ಯು. ಓಕೆ. ಈಗ ನಿಮ್ಮ ಮನೆ ಅಂತ ಹೇಳಿದ್ರೆ ಒಂದು ಕಾಂಪೌಂಡ್ ಇದೆ ಅಲ್ವಾ. ಕಾಂಪೌಂಡ್ ಇಲ್ಲ ಅಂದರೆ ಏನು ಮಾಡ್ತಿತ್ತು, ಯಾರೋ ಒಬ್ಬ ಹುಡ್ಕ ಬರ್ಬೋದು, ಏನೋ ಮಾಡ್ಬೋದು, ಏನಾದರೂ ಹಾಕ್ಬಿಡ್ಬೋದು. ನಿನ್ನನ್ನೇ ಹೇಗೆ ನಿನ್ನ ಮನೇನ ಬೌಂಡ್ರಿ ಪ್ರೊಟೆಕ್ಟ್ ಮಾಡ್ತಾ ಇದೆ. ನಿಮಗೆ ಯಾವಾಗ ಬೌಂಡ್ರೀಸ್ ಇರುತ್ತೆ, ಜನ ನಿಮ್ಮನ್ನು ತುಂಬ ಸೀರಿಯಸ್ ಆಗಿ ತಗೋತಾರೆ, ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಅದಲ್ಲದೆ ಕಂಡೀಷ್ನಲ್ ಲವ್, ಅನ್ಕಂಡೀಷ್ನಲ್ ಲವ್ ಅಂತ ಹೇಳಿದ್ರೆ, ಈಗ ನನ್ನ ಪಾರ್ಟ್ನರ್ ಒಂದು ವಾರ ನಂಗೆ ಫೋನ್ ಮಾಡಿದೆ, ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫೋನ್ ಮಾಡಿದಾಗ ನಾನು ಅಯ್ಯೋ ರಾಜಾ ಕಾಲ್ ಮಾಡಿದ್ಯಾ ಅಂತ ಖುಷಿಯಾಗಿ ಮಾತಾಡಲ್ಲ. ಇಟ್ ಈಸ್ ಕಂಡೀಷ್ನಲ್. ಇಫ್ ಐ ಲವ್ ಹಿಮ್, ಐ ಹ್ಯಾವ್ ಟು ಲವ್ ಎವ್ರಿಥಿಂಗ್ ವಾಟ್ ಎವರ್ ಹಿ ಲೈಕ್ಸ್ ಅಲ್ವಾ. ಸೊ ಇಟ್ ಇಸ್ ವೆರಿ ಕಂಡೀಷ್ನಲ್ ಲವ್. ಮತ್ತು ಇಟ್ ಫೇಟ್ಸ್. ಈಗ ಎಕ್ಸಾಂಪಲ್, ನೀನು ನನ್ನ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಐ ನಾಟ್ ಹ್ಯಾವ್ ದ ಸೇಮ್ ಫೀಲಿಂಗ್ ಟುವರ್ಡ್ಸ್ ಯು. ಐ ಬಿ ಡಿಪ್ರೆಸ್ಡ್, ಐ ವಿಲ್ ಸಪ್ರೆಸ್ ಮೈ ಲವ್ ಅಟೆನ್ಷನ್. ದಟ್ಸ್ ವೈ ಐ ಸೆಡ್ ಲವ್ ಅನ್ನೋದು ತುಂಬ ಕಂಡೀಷ್ನಲ್ ಅಂತ. ಓಶೋ ಒಂದು ಕಡೆ ಹೇಳ್ತಾರೆ, ಲವ್ ಅಂದರೆ ಹೆಂಗಿರಬೇಕು ಅಂತ ಹೇಳಿದ್ರೆ, ನಿನ್ನನ್ನು ಇಷ್ಟಪಡಬೇಕು, ಆದರೆ ನಿನ್ನಿಂದ ನಿರೀಕ್ಷೆಗಳೇನು ಇರಬಾರ್ದು. ಖಂಡಿತವಾಗಿ. ಇವಾಗ ನಾನೇನೋ ನೀನು ಕೊಟ್ಟೆ, ಪ್ರೀತಿ ಕೊಟ್ಟೆ, ಆದರೆ ನಿನ್ನಿಂದ ಪ್ರೀತಿ ಬರಬೇಕು ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು. ದಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಯಾರಿಗೆ ಕೊಡ್ತೀರಾ ಪ್ರೀತಿ, ನೀವೇ ಹೇಳಿ. ಈಗ ಯಾರಿಗೆ ಅಂಥ ಪ್ರೀತಿ ನೀವು ಯಾರಿಗೆ ತೋರಿಸ್ತೀರಾ? ಮಕ್ಕಳಿಗೆ. ಸೊ ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ಸೊ ಪ್ರೀತಿ ಅನ್ನೋದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎನರ್ಜಿ, ಆಯಿತಾ. ನಾವು ಹೇಳ್ತೀವಿ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸಲ್ಲಿ ಫಸ್ಟ್ ಪ್ರೀತಿ, ನೆಕ್ಸ್ಟ್ ಕಮ್ಸ್ ಮನಿ. ಹಾಗೆ ಫಸ್ಟ್ ಪ್ರೀತಿಗೆ ಅಷ್ಟು ಅಂಥ ಒಂದು ಟ್ರಾನ್ಸ್ಫಾರ್ಮೇಷನಲ್ ಎನರ್ಜಿ ಇದೆ. ನಾವೆಲ್ಲರೂ ಪ್ರೀತಿ ಸಂಕೇತನೇ, ನಾವೆಲ್ಲ ಹುಟ್ಟಿರೋದು ಪ್ರೀತಿ ಸಂಕೇತನೇ ಅಲ್ವಾ.